ಆಯ್ತು ಸರ್. MS ರಾಮಯ್ಯ ಅವರ ಕುಟುಂಬಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ. 16,000 ಇರಬಹುದು ಬಹುಶಃ. ಇವತ್ತೇನಿಲ್ಲ ಅಂದ್ರೂ ತಿಂಗಳಿಗೆ 100-200 ಕೋಟಿ ರೂಪಾಯಿ ಆದಾಯ ಇದೆ ಅವರಿಗೆ. ಆದ್ರೆ ಇಷ್ಟಿಲ್ಲ ಇರೋವಾಗ್ಲೂ ಅವರು ಅಕ್ರಮಗಳನ್ನ ಮಾಡಬೇಕಾ? ಸರ್ಕಾರವನ್ನ ತಮಗಿರುವಂತಹ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ನ ಬಳಸಿಕೊಂಡು ಅಕ್ರಮಗಳನ್ನ ಮಾಡಬೇಕಾ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ಅಡಿ, KRS ಪಕ್ಷದ ಗೌರವಾಧ್ಯಕ್ಷ. ನಮ್ಮ ಜೊತೆಗೆ KRS ಪಕ್ಷದ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎನ್ ಅವರು ಇದ್ದಾರೆ. ಹಾಗೇನೆ ನಮ್ಮ ಪಕ್ಷದ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುಖಂಡರುಗಳು ಇಲ್ಲಿದ್ದಾರೆ. ನಾವು ಇಲ್ಲೊಂದು ಅರಳಿ ಮರದ ಕೆಳಗಡೆ ನಿಂತಿದ್ದೀವಿ. ಈ ಅರಳಿ ಮರ ದೇವನಹಳ್ಳಿ ತಾಲೂಕು, ದೇವನಹಳ್ಳಿ ಹೋಬಳಿ, ಕಸಬಾ ಹೋಬಳಿಯ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ, ಜೋಡಿ ಗ್ರಾಮಕ್ಕೆ ಸೇರಿರುವಂತದ್ದು. ನನ್ನ ಜೊತೆಗೆ ಆ ಗ್ರಾಮದ ಪೂರ್ವಿಕರ ಈ ಹೊತ್ತಿನ ತಲೆಮಾರಿನ ಜನರಿದ್ದಾರೆ. ಮುನ್ರಾಜು, ಚಂದ್ರು, ಕೃಷ್ಣಪ್ಪ, ನಿನ್ನ ಹೆಸರಿನಯ್ಯ, ಮಧುಸೂದನ್, ಅದರಲ್ಲಿ ಅನಿಲ್ ಇವರೆಲ್ಲ ಇದ್ದಾರೆ. ನಾವಿವತ್ತೊಂದು ಗಂಭೀರವಾದ ವಿಚಾರ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಒಂದಷ್ಟು ಏನು ಪೂರ್ವ ಮಾಹಿತಿ ಕೊಟ್ಬಿಡ್ತೀನಿ. ನನಗೆ ಇಷ್ಟೊತ್ತು ಊರವರು ಗ್ರಾಮಸ್ಥರು ಹೇಳಿದಾಗೆ ಸುಮಾರು ಒಂದು 40 ವರ್ಷಗಳ ಹಿಂದಿನ ತನಕ ಇಲ್ಲಿ ಊರಿತ್ತು. ಯಾವ ಊರ ಹೆಸರು ಆಗ್ಲೂ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಇದೆ. ಅಕ್ಲೆ ಮಲ್ಲೇನಹಳ್ಳಿ ಸ್ಥಳೀಯವಾಗಿ ಅಕ್ಲೆ ಪೂರ್ತಿ ಹೆಸರು ಹೇಳಿದ್ರೆ ಅಕ್ಲೆ ಮಲ್ಲೇನಹಳ್ಳಿ ಅಂತ ನಾವು ಹೇಳ್ತಾರೆ. ಜೋಡಿ ಗ್ರಾಮ. ಈ ಗ್ರಾಮದಲ್ಲಿ ಇಲ್ಲಿದ್ದಂತಹ ಮನೆಗಳು ಇದನ್ನ ಒಂದು ರೀತಿಯಲ್ಲಿ ಸ್ಥಳಾಂತರ ಮಾಡ್ತಾರೆ. ಇಲ್ಲಿಂದ ಒಂದು 3/4 ಕಿಲೋಮೀಟರ್, 1 ಕಿಲೋಮೀಟರ್ ದೂರಕ್ಕೆ ಈವಾಗಿರುವಂತಹ ಹಳ್ಳಿಗೆ ಸ್ಥಳಾಂತರ ಮಾಡ್ತಾರೆ. ಇದು ಇದು ಗ್ರಾಮ ಠಾಣ ಸರ್ಕಾರಿ ಭೂಮಿಯಲ್ಲಿ ಬೆಂಗಳೂರು ಜಿಲ್ಲೆ, ಆಗ ಬೆಂಗಳೂರು ಜಿಲ್ಲೆ, ತದನಂತರ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು, ದೇವನಹಳ್ಳಿ ಕಸಬಾ ಹೋಬಳಿಯ ಈ ಭಾಗ ನಾವೇನಿದೀವಿ ಸುಮಾರು 6 ಎಕರೆ 18 ಗುಂಟೆ ಗ್ರಾಮ ಠಾಣ ಅಂತ ಈಗ್ಲೂ ಮೊನ್ನೆ ತನಕ, ಈಗ ಒಂದು ವಾರದ ತನಕನೂ ಗ್ರಾಮ ಠಾಣ ಅಂತ ಇತ್ತು. ಈಗ ಅದು ಇದು ಗ್ರಾಮ ಠಾಣ ಅಲ್ಲ ಅಂತ ಹೇಳಿ ಗ್ರಾಮ ಠಾಣ ಬದಲಿಗೆ ಈ 6 ಎಕರೆ 18 ಗುಂಟೆಯನ್ನ MS ರಾಮಯ್ಯ ಅವರ ಮಕ್ಕಳು MR ಸೀತಾರಾಮು, ಪಟ್ಟಾಭಿರಾಮು, ಕೋದಂಡರಾಮ್ ಅವರ ಹೆಸರಿಗೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಈ ಪೂರ್ತಿ 6.5 ಎಕರೆ 2 ಗುಂಟೆ ಕಡಿಮೆ, 6 ಎಕರೆ 18 ಗುಂಟೆ ಅಂದ್ರೆ ಇಡೀ ಹಳೆ ಗ್ರಾಮ ಠಾಣ ಏನಿತ್ತು, ಈ ಗ್ರಾಮ ಠಾಣವನ್ನ ಈಗ ಅವರಿಗೆ ಖಾಸಗಿಯಾಗಿ ಬರೆದುಕೊಟ್ಟಿದೆ ಸರ್ಕಾರ. ಖಾಸಗಿ ಹೆಸರು ಬರೆದುಕೊಟ್ಟಿದೆ. ಯಾಕೆ ಬರ್ಕೊಡ್ತು, ಮತ್ತೆ ಇಲ್ಲಿರುವಂತಹ ಜನ ಯಾಕೆ ಇಲ್ಲಿಂದ ಪಲಾಯನ ಅಂತಿರೋ ನೀವು ಊರವ್ರು ಹೇಳ್ಬೇಕು. ನಾವಂದ್ರೆ ಆಮೇಲೆ ನಮ್ಮನ್ನು ಹೊಡೆದು ಬಿಡ್ತಿರಲ್ಲ ನೀವು. ಇಲ್ಲಿಂದ ಯಾಕೆ ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅನ್ನಬಹುದು ಬೇಕಾದ್ರೆ. ಇಲ್ಲಿಂದ ಒಕ್ಕಲೆಬ್ಬಿಸಿ ಯಾಕೆ ಕಳಿಸಿದ್ರು? ಬಂಧುಗಳೇ, ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ಸರ್ವೆ ನಂಬರ್ 37 ಅಲ್ವಾ ದೀಪಕ್? ಸರ್ವೆ ನಂಬರ್ 37 ಇಲ್ಲಿ ಹೇಳುತ್ತೆ. ಸರ್ವೆ ನಂಬರ್ 37 460 ಎಕರೆ 26 ಗುಂಟೆ ಅಂದ್ರೆ ಸುಮಾರು 461 ಎಕರೆ, 460 ಎಕರೆ ಜಾಗ. ಈ ಜಾಗ ಈ ಊರಿಗೆ ಸೇರಿರುವಂತದ್ದು. ಅದು 37 ಒಂದೇ ಸರ್ವೆ ನಂಬರ್ ಅಲ್ಲಿದೆ. ಅದು ಪೂರ್ತಿಯಾಗಿ ಏನು ಇನಾಮತಿ ಜಮೀನು ಅಂದ್ರೆ ಸರ್ಕಾರದ ಜಮೀನಾಗಿತ್ತು. ಇಲ್ಲಿ ಏನು ವಾಸ ಮಾಡ್ತಾ ಇದ್ರು ವಿಷಯ ಪರಿಶಿಷ್ಟ ಪಂಗಡದವರು, ನಾಯಕ ಸಮುದಾಯದವರು ಅಂತ ಹೇಳ್ತಾ ಇದ್ರಲ್ವ ನೀವು, ST ಸಮುದಾಯಕ್ಕೆ ಸೇರಿದಂತವರು ಮತ್ತೆ ಬೇರೆ ಬೇರೆಯವರು ಇಲ್ಲಿ ಅದನ್ನ ಆ ಜಾಗವನ್ನು 460 ಎಕರೆ ಅಂದ್ರೆ ಅದರ ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ ನೀವು ಬೆಂಗಳೂರಿನ ಲಾಲ್ ಬಾಗ್ನ ಮೂಲೆ ಮೂಲೆ ಇಲ್ವಾ? ನಾನಂತೂ ಇಡೀ ಲಾಲ್ ಬಾಗ್ನ ಮೂಲೆ ನೋಡಿದ್ದೀನಿ. 1 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ಗೆ 1 ಕಿಲೋಮೀಟರ್ ಆಗಿ 1 ಕಿಲೋಮೀಟರ್ಗೆ ಒಂದು ಚದರ ಕಿಲೋಮೀಟರ್ಗೆ ಸುಮಾರು 250 ಎಕರೆ ಏನೋ ಬರುತ್ತೆ, 240 ಎಕರೆ ಏನೋ ಬರುತ್ತೆ, 220 ಎಷ್ಟೋ ಬರುತ್ತೆ, ಹೆಚ್ಚು ಕಮ್ಮಿ 240 ಅಂದ್ಕೊಳ್ಳೋಣ. ಅದು ಒಂದು ಲಾಲ್ ಬಾಗು 220 ಎಕರೆ ಏನೋ ಇದೆ, ನೋಡಿದ್ರಲ್ಲೋಣ. ಅದರ ಡಬಲ್ ಸೈಜ್ ಇದು. ಆ ಡಬಲ್ ಸೈಜ್ ನ ಜಾಗ ಒಂದೇ ಸರ್ವೆ ನಂಬರ್ ಸೇರಿತ್ತು, 337ನೇ ಸರ್ವೆ ನಂಬರ್. ಆ 37ನೇ ಸರ್ವೆ ನಂಬರ್ ಅಲ್ಲಿ ಆವತ್ತು ನಿಮ್ ಪೂರ್ವಿಕರು ವ್ಯವಸಾಯನೋ ಏನೋ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಆವತ್ತು ಜಾಗ ಯಾರಿಗಿತ್ತು, ಖಾಲಿ ಜಾಗ ಇತ್ತು ಅಂದ್ರೆ ಗೌರ್ಮೆಂಟ್ ಜಾಗನೋ ಇನ್ನೊಂದು ಜಾಗ ಇತ್ತು ಅಂದ್ರೆ ಉಳುಮೆ ಮಾಡ್ಕೊಳ್ಳೋರೆಲ್ಲ ಒಂದಷ್ಟು ಉಳುಮೆ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ಅದು ಅವತ್ತಿಗೇನು ಈ ತರ ಭೂಮಿ ಬೆಲೆ ಇರಲಿಲ್ಲ, ಮತ್ತೆ ಕಾನೂನುಗಳು ಆಗಿರ್ಲಿಲ್ಲ. ಅದೇ ಸರ್ವೆ ನಂಬರ್ ತದನಂತರ ಕೊಟ್ಟಿದ್ದಾರೆ. ಆದ್ರೆ ಯಾರ್ಯಾರಿಗೆ ಪೋಡಿ ಆಗಿ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ನಿಗದಿ ಮಾಡ್ತಾರೋ ಅವ್ರಿಗೆ ಬರುತ್ತೆ. ಆದ್ರೆ ಇವತ್ತು ಈ 460 ಎಕರೆ ಏನಿದೆ ಬರೀ ಒಬ್ಬರ ಹೆಸರಿಗೆ ಬರ್ತಾ ಇದೆ, ಒಂದು ಕುಟುಂಬದವರ ಹೆಸರಿಗೆ. ಅಂದ್ರೆ MS ರಾಮಯ್ಯ ಅವರ ಮಕ್ಕಳು 3 ಜನ ಗಂಡು ಮಕ್ಕಳು ಪ್ಲಸ್ ಹೆಣ್ಣು ಮಕ್ಕಳು ಅಥವಾ ಸೊಸೆಯರು, ಅವ್ರ ಹೆಸರುಗಳೆಲ್ಲ ಬರ್ತಾ ಇದೆ. ಇಷ್ಟು ಜಮೀನು ಇದು ಏನು ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನು. ಇಲ್ಲ ಇವತ್ತೊಂದು 5 ಎಕರೆ 5-10 ಕೋಟಿ ಇದೆ. ಎಷ್ಟಿದೆ? ಇನ್ನೂ ಜಾಸ್ತಿ ಇದೆಯಾ? 25 ಕೋಟಿ ಇದೆ. 25 ಕೋಟಿ ಇದೆ. 10 ಕೋಟಿ ಇಟ್ಕೊಳ್ಳೋಣ. 10 ಕೋಟಿ ಇಟ್ಕೊಂಡ್ರು 4,500 ಕೋಟಿ ರೂಪಾಯಿ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ಅಥವಾ ನೀವು 20 ಕೋಟಿ ಅನ್ಕೊಂಡ್ರೆ ಅದು 10,000 ಕೋಟಿ ರೂಪಾಯಿ ಆಯ್ತು. ಇಷ್ಟು ಜಮೀನು ಹಿಂದೆ ಕೇವಲ 30-40 ವರ್ಷದಿಂದ ಸರ್ಕಾರಿ ಭೂಮಿ ಆಗಿದ್ದು ಇಷ್ಟು ಒಂದೇ ಕಡೆ ಒಬ್ಬರಿಗೆ ಹೆಂಗ್ ಬಂತು? ಹಿಂದೆ ಬಗರ್ ಹುಕುಂ ಅಂತ ಮಾಡ್ಕೊಳ್ತಾ ಇದ್ರು. ಅಕ್ರಮ ಸಕ್ರಮದಲ್ಲಿ ಒಂದಷ್ಟು ಜನಕ್ಕೆ ಪೋಡಿ ಆಗ್ತಾ ಇತ್ತು. ಹೇಗೆ ಆಗ್ಲೇ ಹೇಳಿದಾಗೆ ಸರ್ಕಾರಿ ಭೂಮಿನ ಅವರವರ ಶಕ್ತಿಯಾನುಸಾರ ಉಳುಮೆ ಮಾಡ್ಕೊಳ್ತಾ ಇದ್ರು. ಉಳುಮೆ ಮಾಡ್ಕೊಂಡಾಗ ಸರ್ಕಾರ ಆವಾಗ ಯಾರು ಉಳುಮೆ ಮಾಡ್ಕೊಳ್ತಾ ಇದ್ದಾರೋ ಅವರಿಗೆ ಅವರಿಂದ ಅರ್ಜಿ ಬರ್ಸ್ಕೊಂಡು ಅವರಿಗೆ ಅಷ್ಟನ್ನ ನಿಗದಿ ಮಾಡ್ತಾ ಇತ್ತು. ಸರಿ, ನೀವು 2 ಎಕರೆ ಉಳ್ಕೊಂಡಿದ್ದೀರಲ್ವಾ, ಈ 2 ಎಕರೆ ನಿಮಗೆ ಅಂತ.
ಅದನ್ನ ಇನಾಮ್ತಿ ಏನಂತಾರೆ ಅದಕ್ಕೆ ಭೂ ಮಂಜೂರಾತಿ ಕೊಡ್ತಾ ಇತ್ತು. ಅದನ್ನ ವಿಶೇಷವಾಗಿ ಭೂರಹಿತ ಕೃಷಿ ಕಾರ್ಮಿಕರು ಅಂದ್ರೆ ಯಾರಿಗೆ ಯಾರ ಹೆಸರಲ್ಲಿ ಜಮೀನ್ ಇಲ್ವೋ ಆ ಕುಟುಂಬದವ್ರಿಗೆ ಮಾತ್ರ, ಆ ಕುಟುಂಬದವ್ರು ಕೊಟ್ಟಾಗ ವಿಶೇಷವಾಗಿ SC ST ಗಳಿಗೆ ಜಾಸ್ತಿ ಕೊಡ್ತಾ ಇದ್ರು. ಯಾಕಂದ್ರೆ ಮಿಕ್ಕ ಜಾತಿ ಸಮುದಾಯದವರಿಗೆ ಜಮೀನ್ ಇರ್ತಾ ಇತ್ತು, ಇವ್ರ ಹೆಸರಲ್ಲಿ ಜಮೀನ್ ಇರ್ತಾ ಇರ್ಲಿಲ್ಲ ಅಂತ ಸರ್ಕಾರ ವಿಶೇಷವಾಗಿ ಅದು ಕೊಡ್ತಾ ಇತ್ತು. ಕಾನೂನು ಪ್ರಕಾರ ಏನಿದೆ ಆ ತರಹದ ಇನಾಮ್ತಿ ಜಮೀನನ್ನ ಏನಂತ ಗ್ರಾಂಟ್ ಲ್ಯಾಂಡ್ ನ ಸುಮ್ನೆ ಮಾರೋದಿಕ್ಕಾಗೋದಿಲ್ಲ. ಅದಕ್ಕೆ 30 ವರ್ಷ 40 ವರ್ಷ ಮಾರಲೇಬಾರದು. ಇವತ್ತಿಗಿರ್ಬೋದು, ಅವತ್ತಿಗೆ ಆಗ್ತಾ ಮತ್ತೆ ಸುಮ್ಮನೆ ಮಾತಾಡಬಾರ್ದು. ಎಷ್ಟೋ ಒಂದಿತ್ತು, ಯಾವ 20, 30, 40 ವರ್ಷ ಆಗಿರೋನು ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ತನಕ ಮಾರೋದಿಕ್ಕೆ ಯಾವ ತರ ಏನು ತಲೆ ಕೆಳಗಡೆ ಹಾಕಿ ಕಾಲ್ ಮೇಲೆ ಎತ್ತಿದ್ರು ಮಾರೋದಿಕ್ಕೆ ಅವಕಾಶ ಇಲ್ಲ. ಆ ಅವಧಿ ಮುಗಿದ ಮೇಲೆ ಮಾರೋದಿಕ್ಕೆ ಅವಕಾಶ ಇದೆ. ಆವಾಗ್ಲೂನು ಏನಪ್ಪಾ ರಮೇಶ ಚಂದ್ರು ಆವಾಗ್ಲೂನು ಅವರು ಜಿಲ್ಲಾಧಿಕಾರಿಗಳಿಂದ ವಿಶೇಷ ಅನುಮತಿ ಪಡ್ಕೊಳ್ಬೇಕು. ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳಿಂದನೋ ಅನುಮತಿ ಪಡ್ಕೊಂಡು ಆವಾಗ ಮಾತ್ರ ಅದನ್ನ ಇನ್ನೊಬ್ಬರಿಗೆ ಖಾಸಗಿಯಾಗಿ ಮಾರೋದಿಕ್ಕೆ ಸಾಧ್ಯ. ಇವಾಗ ನೀವ್ ಹೇಳ್ತಿರೋದು ಈ ಜಮೀನುಗಳನ್ನ ಆವತ್ತು 40-50 ವರ್ಷಗಳಿಂದ ನಿಮ್ಮ ಪೂರ್ವಿಕರ ಹೆಸರುಗಳಿಗೆ ಬಂದ ಕೆಲವೇ ದಿನಗಳಿಗೆ ಅದು ನಿಮ್ಮ ಪೂರ್ವಿಕರ ಹೆಸರಿಂದ MS ರಾಮಯ್ಯ ಅವರ ಹೆಸರಿಗೆ ವರ್ಗಾವಣೆ ಆಗ್ಬಿಡ್ತು. ಕೆಲವೇ ದಿನಗಳಲ್ಲೋ ಕೆಲವೇ ವರ್ಷಗಳಲ್ಲೋ ಕೆಲವೇ ತಿಂಗಳುಗಳಲ್ಲೋ ಏನೋ ಆಯ್ತು. ಆವಾಗ ಈ ಪ್ರಶ್ನೆ ಇರುವಂತದ್ದು MS ರಾಮಯ್ಯ ಅವ್ರಿಗೂ ಆವಾಗ ಇದು ಭೂ ಮಂಜೂರಾತಿ ಆಗಿತ್ತು ಅಂತಾರೆ. MS ರಾಮಯ್ಯ ನಮ್ಗೆ ಗೊತ್ತಿರುವ ಹಾಗೆ ಬಹಳ ದೊಡ್ಡ ಉದ್ಯಮಿಗೆ ಆವತ್ತಿನ ಕಾಲಕ್ಕೆ ಸೆಕೆಂಡ್ ವರ್ಲ್ಡ್ ವಾರ್ ಅಥವಾ 50-60ನೇ ಇಸ್ವಿಗೆ ಅವ್ರು ಕಾಂಟ್ರಾಕ್ಟ್ ಆಗಿ ಒಂದಷ್ಟು ಕೆಲಸ ಮಾಡಿದ್ರು. ಅವರು ಕೃಷಿ ಕಾರ್ಮಿಕರಾಗಿರ್ಲಿಲ್ಲ, ಭೂರಹಿತ ಕೃಷಿ ಅಂದ್ರೆ ಜಮೀನ್ ಇಲ್ಲದೆ ಎಲ್ಲೋ ಹೊಲ ತೋಟ ಮಾಡೋರು ಆಗಿರ್ಲಿಲ್ಲ. ಅವ್ರಿಗೆ ಹೆಂಗ್ ಜಮೀನ್ ಬಂತು? ಮೊದಲನೇದು ಒಂದೇ ಪ್ರಶ್ನೆ. ಎರಡನೇದು, ನಿಮ್ಮ ಪೂರ್ವಿಕರು ಮಾರೋದಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಮಾರಿದ್ರು? ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಆದ್ರೆ ಹೇಗ್ ಮಾರಿದ್ರು? ಇವೆಲ್ಲ ಇಟ್ಕೊಂಡು ಇವತ್ತು ನಾವೊಂದು ಈ ವಿಚಾರವನ್ನ ಜನರ ಗಮನಕ್ಕೆ ತರೋದಕ್ಕೆ ಇಲ್ಲಿ ಬಂದಿದ್ದೀವಿ. ಮೊದಲನೇದಾಗಿ ಇವತ್ತು ಸರ್ಕಾರ ಈ ಗ್ರಾಮ ಠಾಣ ಏನಿದೆ ನೀವು ನೋಡಬಹುದು, ಸ್ವಲ್ಪ ಆ ಕಡೆ ಎಲ್ಲ ತೋರ್ಸೋಣ. ಈ ಗ್ರಾಮ ಠಾಣ ಸುತ್ತಮುತ್ತ ಸ್ವಲ್ಪ ಆ ಕಡೆ ಸೈಟ್ಗಳು ಕಾಣಿಸೋದು, ಎಲ್ಲಿ ಸೈಟು ಬಿಲ್ಡಿಂಗ್ಗಳು ನೋಡಿ ಇಲ್ಲೆಲ್ಲ ಇದು ಹಳೆ 6 ಎಕರೆ 18 ಗುಂಟೆ ಗ್ರಾಮ ಠಾಣ ಏನಿದೆ ಮುನ್ರಾಜು, ಈ ಗ್ರಾಮ ಠಾಣ ನೀವು ಹಳೆಯ ಗ್ರಾಮ ಠಾಣ ಅಂತ ಏನ್ ಹೇಳ್ತಿದ್ರೆ 6 ಎಕರೆ 18 ಗುಂಟೆ, ಅದ್ರ ಸುತ್ತಮುತ್ತ ಎಲ್ಲ ಇವತ್ತು ಲೇಔಟ್ಗಳಾಗಿದೆ. ಆಮೇಲೆ ಅಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳು ಬಂದಿದೆ ಅಲ್ವೇನಪ್ಪ. ಈ ಮಧ್ಯದಲ್ಲಿ ಇದೊಂದು ಈ 6 ಎಕರೆ ಏನು ಮಾಡಕ್ಕಾಗದೆ ನಿಂತಿದೆ. ಈ 6 ಎಕರೆನ ಮಾಡ್ಕೊಂಡ್ರೆ ಇನ್ನೊಂದಷ್ಟು ದೊಡ್ಡ ಲೇಔಟ್ ಮಾಡಬಹುದು. ಈ 6 ಎಕರೆ ಇವತ್ತು ತೊಂದರೆ ಆಗ್ತಾ ಇದೆ ಅವ್ರಿಗೆ. ಇಲ್ಲಿ ಕೆರೆ ಇದೆ, ಆ ಕೆರೆನಲ್ಲೂ ಒಂದಷ್ಟು ಒತ್ತುವರಿ ಆಗಿದೆ. ಆ ಕೆರೆಗೆ ನೀರು ಹೊರಗಡೆ ಹೋಗಿ ದೊಡ್ಡ ನೋಡಿ ಎಷ್ಟೆಷ್ಟು ಮಣ್ಣು ಹಾಕಿದ್ದಾರೆ, ರಾಜಕಾಲುವೆಗಳೆಲ್ಲ ಮುಚ್ಚಿದ್ದಾರೆ. ಮತ್ತೆ ಅವ್ರಿಗೆ ಬೇಕಾದ ಹಾಗೆ ಒತ್ತುವರಿ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡಿದ್ದಾರೆ. ಆ ಕೆರೆ ಭಾಗದಲ್ಲೇನೆ ರಸ್ತೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಕೆರೆ ಯಾರಿಗೆ ಬರುತ್ತೆ? ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಆ ಗ್ರಾಮ ಪಂಚಾಯತಿಯವರು ಅನ್ನ ತಿನ್ನೋರಾಗಿದ್ರೆ ಅದನ್ನ ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕ್ಬೇಕಾಗಿತ್ತು. ಹಾಕ್ಸಿದಾರೇನಪ್ಪ? ಅರ್ಜಿ ಕೊಟ್ಟಿದ್ದೀರಿ, ಹಾಕಿಲ್ಲ. ಯಾಕೆ? ಇಲ್ಲಿ ರಾಜಕೀಯ ಪ್ರಭಾವ ಇದೆ. ಇವಾಗ ನಾವೊಂದು ವಿಚಾರ ಮಾತಾಡೋಣ. MS ರಾಮಯ್ಯ ಅವರ ಮಗ MR ಸೀತಾರಾಮ್ ಅವರು ಮಲ್ಲೇಶ್ವರಂನ MLA ಆಗಿದ್ರು ಒಂದ್ಸಲ ಅಲ್ವೇನಪ್ಪ. ಇವಾಗ ಅವ್ರ ಹಾಲಿ ಏನಾಗಿದ್ದಾರೆ? MLC, ವಿಧಾನ ಪರಿಷತ್ತಿನ ಸದಸ್ಯರು. MLC ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಮತ್ತೆ ಅವ್ರಿಗೇನು ಆ ಪಕ್ಷ ಈ ಪಕ್ಷ ಅಂತಿರಲ್ಲ, ಇರುತ್ತೇನ್ರಣ್ಣ. BJP ಅವರು ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅವ್ರ ಪ್ರಭಾವ ನಡೆಯುತ್ತೆ. ಹಾಗಾಗಿನೇ ಇವತ್ತು ಆ ಕೆರೆ ಇವತ್ತು ದಿಶಾಂಕಲ್ಲಿ ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಕೆರೆ ಜಲಮೂಲ ಅಂತ ಬರ್ತಾ ಇದೆ ಅಂದ್ರೆ ಆ ಕೆರೆ 1 ಇಂಚುನು ಒತ್ತುವರಿ ಆಗಬಾರ್ದು. ಆಗಿಲ್ಲ ಸರ್, ಹಣ ಅಲ್ಲಿ ರಸ್ತೆ ಮಾಡ್ಕೊಂಡಿದ್ದಾರೆ. ನಿಮ್ಮ ರಾಜಕಾಲುವೆ ಮುಚ್ಚಿದ್ದಾರೆ. ಇಲ್ಲಿ ಕೆರೆ ಒತ್ತುವರಿ ಇಲ್ಲ. ಬೇಕಾದ್ರೆ ಅಲ್ಲೋರ್ ನೋಡಿ, ಅವ್ರ ಮಗನೇ ರಘುರಾಮ್ ಅವರೇ ಪಿಂಚಿಂಗ್ ರಘುರಾಮ್ ಅಂತಿದಾರ. ರಘುರಾಮ್ ಸರ್ ಬಿಟ್ಟಿದ್ದಾರೆ. ಅವರೆಲ್ಲ ಮಾಡೋದಲ್ಲ. ಅದೇನು ಆಗಿಲ್ಲ, ಪರವಾಗಿಲ್ಲ, ಆಗಿಲ್ಲ. ಪ್ರಶ್ನೆ ಇರೋದು ಗ್ರಾಮ ಠಾಣ ಇದೆ, ಗ್ರಾಮ ಠಾಣ ಒತ್ತುವರಿ ಮಾಡಿಲ್ಲ, ಅವ್ರು ಬಿಟ್ಟಿದ್ದಾರೆ. ಸರ್ಕಾರದಲ್ಲಿ ಆಗೋವರೆಗೂ ಬಿಟ್ಟಿದ್ದಾರೆ. ಆದ್ಮೇಲೆ ಅವ್ರದ್ದು ಜಮೀನ್ ಹೆಂಗ್ ಬಂತೋ ಏನೋ ನಮ್ಗೆ ಕೇಳ್ತಾ ಇದ್ದೀನಿ. ನೀವು ಜನಕ್ಕೆ ಇಲ್ಲಿರೋರ್ಗೆ ಮಿಸ್ಗೈಡ್ ಮಾಡಕ್ ಹೋಗ, ಬೇರೆಯವ್ರಿಗೆ ಮಿಸ್ಗೈಡ್ ಇಲ್ಲ. 375 ಅಲ್ಲ, ಗೌರ್ಮೆಂಟ್ ದಾಖಲೆ ಸುಳ್ಳು ಹೇಳುತ್ತೇನಯ್ಯ. ಆಗಿರೋದು 375 ಎಕರೆ 37 ಸರ್ವೆ ನಂಬರ್ ಆಗಿದೆ. 36 ಸರ್ವೆ ನಂಬರ್ ಬೇರೆ, ಅದ್ರಲ್ಲಿ ರೈಲ್ವೆ ಇದಕ್ಕೂ ಹೋಗಿದೆ. ಸರಿ, ರೈಲ್ವೆ ಇದಕ್ಕೂ ಹೋಗಿದೆ. ಈಗ ನನ್ನ ಪ್ರಶ್ನೆ ಇರೋದು ಹೈಕೋರ್ಟ್ ಇಂದ ದಾಖಲೆ ಸುಳ್ಳು ಅಂತ ಹೈಕೋರ್ಟ್ ಇಂದಾನೆ ಖುಲ್ಲಾ ಮಾಡ್ರಿ ಅಂದಾಗ ಆಗಿದೆಯಾ ನೋಡಿ. ಇಲ್ಲಿ ಊರಲ್ಲಿ ಒಬ್ರು ಆಗಿದೆ ಅಂತಾರೆ, ನಮಗ್ ಗೊತ್ತಿಲ್ಲ. ಕೇಳಿಸಿರಿ, ಇವಾಗ ನಾವ್ ಹೇಳದ್ ಕೇಳಿಸ್ಕೊಳ್ಳಿ.
ಇದೇ ಹೈಕೋರ್ಟ್ ಇಂದ ಕುಲ್ಲಾ ಮಾಡ್ರಿ ಅಂದಾಗ ತಹಶೀಲ್ದಾರ್ ಬಂದ್ಬಿಟ್ಟು ಗ್ರಾಮ ಠಾಣ ಗುಂಟೋಪು ಸ್ಮಶಾನ ಇದೆಲ್ಲ ಬಂದ್ಬಿಟ್ಟು ಅವರೇ ಹಾಕೊಟ್ಟು ಹೋಗಿದ್ದಾರೆ 36 ಎಕರೆ ಬಂಡೆ ಗೋಮಾಳ ಸರ್ ಗೋಮಾಳ ಅವ್ರಿಗೆ ಆರ್ಡರ್ ಆಗಿದೆ ಅಂತ ಆರ್ಡರ್ ಕಾಪಿ ನನ್ಗೆ ತೋರಿಸಿ ಆರ್ಡರ್ ಕಾಪಿನೇ ಸುಳ್ಳು ಅಂತೀನಿ ನಾನು. ಅಲ್ಲ ನೀವು ಸುಳ್ಳು ಅಂತ ಫೋರ್ಜರಿ ಹೆಂಗ್ ಮಾಡ್ತಾರೆ, ಫೋರ್ಜರಿಗಳನ್ನ ಹೆಂಗ್ ಮಾಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ಈ ಇದ್ರಲ್ಲಿ ಮಾಡಿದಾರೆ ಅಂತ ನಂಬರ್ ಗೊತ್ತಿಲ್ಲ ನನಗೆ. ಆದ್ರೆ ಫೋರ್ಜರಿಗಳನ್ನ ಮಾಡ್ಕೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ನಾವು ನೋಡಿ ಸರ್ ಇವಾಗ ನಾವು ಏನ್ ಮಾಡ್ತಾ ಆಯ್ತು ಬಿಡಪ್ಪ, ಅವ್ರು ಹೇಳೋದ್ ಗಂಟೆ ಕೇಳಪ್ಪ. ವಿಚಾರ ಏನೋ ಬಂದಿದೀವಿ ನಾ ಒಂದ್ ನಿಮಿಷ ಕೇಳಿಸ್ಕೊಂಡು. ಈಗ ಊರವ್ರು ಹೇಳ್ತಾ ಇದಾರೆ ಅಲ್ಲಿ ಕೆರೆ ಬಂದೋಬಸ್ತ್ ಮಾಡಿಲ್ಲ, ಈ ಕಡೆ ಬರಲ್ಲ, ಕೆರೆ ಬಂದೋಬಸ್ತ್ ಸರ್ವೆ ಮಾಡಿ ಕೆರೆ ಏನಿದೆಯೋ ಅದನ್ನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯವರು ಎಲ್ಲಾ ಊರುಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಮುನ್ರಾಜು ಕಾಂಪೌಂಡ್ ಹಾಕ್ತಾ ಇದಾರೆ. ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಆನೇಕಲ್ ತಾಲೂಕಲ್ಲಂತೂ ನಮ್ದು ಇದೆ ನಮ್ದು ಬೆಂಗಳೂರು ಜಿಲ್ಲೆನಲ್ಲಿ ನಿಮ್ ಬೆಂಗಳೂರು ಗ್ರಾಮಾಂತರ ಆಯ್ತು, ಆಮೇಲೆ ನಾವೆಲ್ಲ ಒಂದೇ ತಾಲೂಕು ಜಿಲ್ಲೆ ಸೇರಿದವರಲ್ವಾ. ನಮ್ ಜಿಲ್ಲೆನಲ್ಲಿ ಇವತ್ತು ಎಲ್ಲಾ ಕಡೆನಲ್ಲೂ ಸರ್ಕಾರಿ ಕೆರೆ ಅಂತ ಏನಿತ್ತು ಅದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ, ಎಲ್ಲಾ ಕಡೆಗಳಲ್ಲೂ ಹಾಕ್ತಾ ಇದ್ದಾರೆ. ಈ ಊರಲ್ಲಿ ಹಾಕಿಲ್ಲ ಅಲ್ವಣ್ಣ, ಈ ಊರಲ್ಲಿ ಹಾಕಿಲ್ಲ ಒಂದೇದು. ಆಮೇಲೆ ಆ ಕೆರೆ ಒಂದಷ್ಟು ಜನ ಇಲ್ಲ ಅಂತಾರೆ, ಕೆಲವೊಂದಷ್ಟು ಜನ ಇಲ್ಲ ಹೌದು ಅಂತಾರೆ. ಆದ್ರೆ ಒತ್ತುವರಿ ಆಗಿದೆ ಅಥವಾ ಆಗಿರಬಹುದು, ನೋಡಿರೋರು ಯಾರು ಕಾಂಪೌಂಡ್ ಹಾಕಿಲ್ಲ ಅಂದ್ಮೇಲೆ ಗೊತ್ತಿಲ್ಲ. ನಮಗೇನೆ 2 ಎಕರೆ ಜಮೀನು ಇರೋವಾಗ ನಮ್ ಜಾಗ ಅಲ್ಲಿ ತನಕ ಬರುತ್ತೆ ಇಲ್ಲಿ ತನಕ ಬರುತ್ತೆ ನಮಗೆ ಗೊತ್ತಿರೋದಿಲ್ಲ. ಇನ್ ಕೆರೆ ನೀರ್ ನಿಲ್ದೇ ಇರುವಂತ ಜಾಗ ಇನ್ನೂ ಎಷ್ಟೋ ಒಂದು 100-200 ಮೀಟರ್ ಮುಂದಕ್ಕೆ ಇರುತ್ತೆ, ನೀರ್ ನಿಲ್ದೇ ಇದ್ರು ಆ ಜಾಗ ಯಾರ್ದು ಅಂತ ಹೇಳೋದು. ಅವಾಗ ನಾವು ಕೆರೆಗೆ ಬರೋ ಜಾಗ ಈಗ ಅಲ್ಲಿ ನೀರ್ ನಿಂತಿದೆ, ಕೆರೆ ಇಲ್ಲಿ ತನಕ ಇರ್ಬೋದು, ನೀರ್ ನಿಂತಿಲ್ಲ ಅಂದ ಮಾತ್ರಕ್ಕೆ ಕೆರೆ ಭೂಮಿ ಆಗಲ್ವಾ? ಅದು ಕಾಂಪೌಂಡ್ ಹಾಕಿದ್ರೆ ತಾನೇ ಗೊತ್ತಾಗೋದು. ಹಾಗಾಗಿ ಈ ತರದ್ ಯಾವ್ದನ್ನು ಮಾಡಿಲ್ಲ. ಇದ್ರ ಮಧ್ಯದಲ್ಲಿ ಸುತ್ತಮುತ್ತ ಇಲ್ಲಿ ಲೇಔಟ್ ಬಂದ್ಬಿಟ್ಟಿದೆ. ಈ ಮಧ್ಯ 6 ಎಕರೆ ಉಳ್ಕೊಂಡಿದೆ. ಈಗ MS ರಾಮಯ್ಯ ಅವ್ರ ಮಕ್ಕಳು ಒಂದು ಅರ್ಜಿ ಹಾಕೊಂಡಿದ್ದಾರೆ ಸರ್ಕಾರಕ್ಕೆ, ಈ ಗ್ರಾಮ ಠಾಣೆ ಏನಿದೆ 6 ಎಕರೆ 18 ಗುಂಟೆ ನಮಗ್ ಕೊಟ್ಬಿಡಿ, ನಾವು ನಿಮಗೆ 8 ಎಕರೆ 36 ಗುಂಟೆ. ಜನವರಿ 1ನೇ ತಾರೀಕು ಸರ್ಕಾರಕ್ಕೆ ಸೇರಿದ ಜಮೀನು ಮಂಜೂರು ಮಾಡುವ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತಿ ಇರುವುದಿಲ್ಲ. ಈ ತರ ಅದ್ಲು ಬದಲು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಮತ್ತೆ ಇವರಿಂದ ಇನ್ನೊಂದು ಲೆಟರ್ ಹೋಗುತ್ತೆ. ಆ ಲೆಟರ್ಗೆ ಮತ್ತೆ 13/4/2020 ಅದಾದ್ಮೇಲೆ ಮತ್ತೆ ಅವರಿಗೆ ಯಾವತ್ತು ಇದು ಜನವರಿಲಿ ಮತ್ತೆ ಅವರು ಫೆಬ್ರವರಿ 4ನೇ ತಾರೀಕು 4/2 ನೋಡೋಣ ಅನ್ಸ್ತಿದೇನಪ್ಪ. ನಾನೇನು ಮುಟ್ಟಿ ಹೇಳ್ಕೊಳ್ಳೋದಿಲ್ಲ. ಆಡಳಿತ ಇಲಾಖೆಯ ಪ್ರಸ್ತಾವನೆ ಮಂಡಿಸೋದಿಕ್ಕೆ ಯಾರದು ಅನುಮತಿ ಇರುತ್ತೆ? ಕಂದಾಯ ಇಲಾಖೆ ಸಚಿವರದು ಅನುಮೋದನೆ ಇರುತ್ತೆ. ಆ ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ತೀರ್ಮಾನ ಮಾಡ್ತಾರೆ? 9ನೇ ತಾರೀಕು ಇಲ್ಲಿದೆ ದಾಖಲೆ, ಸರ್ಕಾರಿ ದಾಖಲೆ ನಡಾವಳಿದು ನೋಡೋಣ. ಏನಿದು ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತೇಳಿ ಅದರಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂದ್ರೆ ಈ ಹಳೆ ಗ್ರಾಮ ಠಾಣೆ ಏನಿದೆ ಇದನ್ನ ಇವರಿಗೆ ಬಿಟ್ಕೊಡೋದು. ಇವ್ರಿಗೆ ಬಿಟ್ಕೊಟ್ಟು ಈಗ ನಿಮ್ಗೆ ಅಲ್ಲೇನು 2 ಎಕರೆ ಅಂತ ನೀವು ಆಗ್ಲೇ ಹೇಳ್ದಂಗೆ, ನಾನು ಆಗ್ಲೇ ಪದೇ ಒಂದ್ಸಲ ಹೇಳಿದ್ದೆ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ 37 ಸರ್ವೆ ನಂಬರ್ ಅಲ್ಲಿ 460 ಎಕರೆ ಏನಿದೆ ಅದಕ್ಕೆ ಪೋಡಿ ಆಗಿರೋದಿಲ್ಲ, ಆಕಾರ ಆಗಿರೋದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿ ವರದಿ ಕೊಡ್ತಾರೆ. ಅದರ ಅರ್ಥ ಏನು ಅಂದ್ರೆ ಜಮೀನು ಯಾರ್ಯಾರ ಹೆಸರಿಗಾದ್ರೂ ಇರ್ಲಿ, ಆದ್ರೆ ಅವ್ರದ್ದು ಇಂಥ ಜಾಗದಲ್ಲಿ ಇದೆ, ಇಷ್ಟೆಷ್ಟು ಅಡಿಗೆ ಇದೆ ಅಂತೇಳಿ ನಾವು ಇಲ್ಲಿ ತನಕ ಗುರುತಿಸಿ ಕೊಟ್ಟಿರೋದಿಲ್ಲ. ಇವಾಗ ನಿಮಗೆ ಅದಕ್ಕೆ ಇನ್ನೊಂದು ಮುಂದುವರೆದು ಏನ್ ಹೇಳ್ತಾರೆ, ಊರಲ್ಲಿದ್ದಂತ ಜನ ಯಾವ್ಯಾವ್ದೋ ಕಾರಣಕ್ಕಾಗಲ್ಲ ಸ್ಥಳಾಂತರ ಮಾಡಿದ್ರಿಂದಾಗಿ ಆ 2 ಎಕರೆ ಏನಿದೆ ಅದನ್ನ ಖರಾಬು ಅಂತ ನಾವು ಪರಿಗಣಿಸಿದ್ದೀವಿ ಅಂತೇಳಿ ಜಿಲ್ಲಾಧಿಕಾರಿ ಹೇಳ್ತಾರೆ. ಅಂದ್ರೆ ಸರ್ಕಾರದ ಲೆಕ್ಕದಲ್ಲಿ ನಿಮ್ದಿರುವಂತ ಜಾಗ ಯಾರಿಗೂ ಸೇರಿದ್ದಲ್ಲ, ಸರ್ಕಾರಕ್ಕೆ ಸೇರಿರೋದು. ನಿಮ್ಮ ಹೆಸರು ಬರ್ದೇ ಇರಬಹುದು, ನೀವು ಸ್ವಾಧೀನದಲ್ಲಿ ಇರಬಹುದು, ಆದ್ರೆ ಅದು ಇವ್ರಿಗೂ ಸೇರಿಲ್ಲ. ಯಾರಿಗೆ? MS ರಾಮಯ್ಯಗೂ ಸೇರಿಲ್ಲ. ಅದು ಖರಾಬ್ ಜಮೀನ್ ಅಂತ ಜಿಲ್ಲಾಧಿಕಾರಿಗಳನ್ನೇ ಬರೆದು ಬಿಟ್ಟಿದ್ದಾರೆ. ಇವಾಗ ಆ ಖರಾಬ್ ಜಮೀನು ಸೇರಿ ಇವ್ರದ್ದೇನಿದೆಯೋ ಒಂದಷ್ಟು ಜಮೀನು ಅವ್ರದ್ದು ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು 70-80 ಪೀಸ್ಗಳು ಇರ್ಬೇಕದು 460 ಎಕರೆನಲ್ಲಿ. ಇಷ್ಟೋ ಪೀಸ್ಗಳನ್ನ ಇವತ್ತು ಆಕಾರ ಬಂದ್ ಮಾಡಿದ್ರೆ ನೋಡಿ, ಎಲ್ಲ ಸೈಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗ್ ಮಾಡ್ಕೊಂಡಿದಾರೋ, ಅದು ಹೆಂಗ್ ಕನ್ವರ್ಷನ್ ಆಯ್ತೋ ಹೇಗಾಯ್ತೋ ಗೊತ್ತಿಲ್ಲ. ಯಾಕಂದ್ರೆ ದುಡ್ಡು ಇರೋದು ಬಲಾಢ್ಯದ ನಡೆಯುತ್ತೆ. ಈಗ ಈ ಜಮೀನು ನಾವು ನಿಂತಿರೋದು ಬಹುಶಃ ದಿಶಾಂಕ ತೆಗೆದು ನೋಡಿದ್ರೆ ಈ ಗ್ರಾಮ ಠಾಣಾ ಜಮೀನು ಕಂದಾಯಿ ಭೂಮಿಯಾಗಿ ಬಹುಶಃ ಕನ್ವರ್ಷನ್ ಆಗ್ಬಿಟ್ಟಿರ್ಬೇಕು. ಮೊದಲು ಕಂದಾಯ ಭೂಮಿ ಆಗ್ಬೇಕಲ್ವಾ? ಗ್ರಾಮ ಠಾಣಾ ಜಮೀನು ಅವ್ರು ಖಾಸಗಿ ಮಾಡಿದಾಗ ಏನಾಗುತ್ತೆ? ಕಂದಾಯ ಭೂಮಿ ಆಗುತ್ತೆ. ಮತ್ತೆ ಅಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ, ಮೂರು ಸರ್ವೆ ನಂಬರ್ಗಳು ಸೇರಿದಂತ ಪೀಸ್ಗಳು, ಅದನ್ನ ಇವತ್ತು ಸರ್ಕಾರಕ್ಕೆ ಅಂತ ಬರೆದಿದ್ದಾರೆ. ಸರ್ಕಾರದ ಹೆಸರು ಬರ್ಬೇಕು ಇವತ್ತು ಅದು. ಆದ್ರೆ ಅದೇ ಬರ್ತಾ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅದು ಬೇಕಾದ್ರೆ ನಿಧಾನ ಆಗ್ಬೋದು, ಇದು ಮಾತ್ರ ಇದು ಬೇಗ ಆಗುತ್ತೆ. ಇವತ್ತು ನಾವು 2 ವಿಚಾರ ಕೇಳೋದಕ್ಕೆ ಬಂದಿದೀವಿ, ಅಂದ್ರೆ ನಾವು ತಿಳ್ಕೊಳಕ್ ಬಂದಿದೀವಿ. ಇದನ್ನ ನಾವು ಮುಂದೆ ಕೋರ್ಟ್ಗೆ ಹೋಗೋಣ ಅಂತೇಳಿ ನಿಮ್ಮಿಂದಾನೆ. ನೀವು ಬರ್ಲಿಲ್ಲ ಅಂದ್ರೂ ಈಗ ಹಿರೇಮಠರಿಗೂ ಬಳ್ಳಾರಿಗೆ ಏನಪ್ಪ ಸಂಬಂಧ? ದೇಶದ ಪ್ರಜೆ ಅನ್ನೋದು ಬಿಟ್ರೆ ನಾವೆಲ್ಲಾನು ನಾನು 3 ದಿವಸ ಉಪವಾಸ ಮಾಡಿದ್ದೆ ದೊರೆಸ್ವಾಮಿ ಅವರ ಹೋರಾಟದಲ್ಲಿ. ಬೆಂಗಳೂರಿನಲ್ಲಿ 18,000 ಎಕರೆ ಭೂ ಒತ್ತುವರಿ, ಈ ತರ ಒತ್ತುವರಿ ಕಬಳಿಕೆ ಆಗಿದೆ ಅಂತೇಳಿ 39 ದಿವಸ ಹೋರಾಟ ಮಾಡಿದ್ದೆ ನಾನು.
ನಮ್ಗೇನಕ್ಕೇನು ಸಂಬಂಧ? ನನ್ಗೇನಾದ್ರು ಉಳಿತಿತ್ತಾ? ನಮ್ದು ಯಾವ್ದಾದ್ರು ಜಮೀನ್ ಬರ್ತಿತ್ತಾ? ಇಲ್ವಲ್ಲ. ಸಮಾಜದಲ್ಲಿ ಜನರದ ಜಮೀನ್ ಏನಿದೆ, ಸರ್ಕಾರ ಜಮೀನಿದೆ, ಅದು ಉಳಿಬೇಕು. ಬಡವರಿಗೆ, ಅಸಹಾಯಕರಿಗೆ ಅಥವಾ ದುರ್ಬಲರಿಗೆ, ಅಗತ್ಯ ಇರೋರಿಗೆ ಕೊಡಬೇಕು. ಮಿಕ್ಕವ್ರು ಬಲಾಢ್ಯರು ಹೇಗೋ ಮಾಡ್ಕೊಂಡಿರ್ತಾರೆ, ಅರೆ ಇಂಥವ್ರಿಗೂ ಸಿಗಬೇಕು. ಆಮೇಲೆ ಊರಿನ ಜಾಗ ಗೋಮಾಳ, ಹಿಂದೆ ಗೋಮಾಳ ಏನಕ್ಕೆ ಇಡ್ತಿತ್ತು? ಹಸುಗಳು ಮೇಯಿಸ್ಕೊಳಕ್ಕೆ. ಇವತ್ತು ಹಸುಗಳಿಲ್ಲ. ಆ ಗೋಮಾಳ ಜಾಗ ಹಿಂದಿರೋ ಕಡೆನ ಇವಾಗ ಅದನ್ನ ಏನ್ ಮಾಡ್ತಾ ಇದಾರೆ? ಸರ್ಕಾರಿ ಶಾಲೆ ಮಾಡ್ತಾ ಇದಾರೆ, ಮೈದಾನ ಮಾಡ್ತಾ ಇದಾರೆ, ಹಾಸ್ಪಿಟಲ್ ಕಟ್ತಾ ಇದಾರೆ. ಏನಾದ್ರು ಜನರ ಉಪಯೋಗ ಬಳಸಬೇಕಲ್ವಾ? ಅದನ್ನ ಬಿಟ್ಟು ಗೋಮಾಳನ್ನೆಲ್ಲ ಪ್ರೈವೇಟ್ ಅವ್ರು ಮಾಡ್ಬಿಟ್ರೆ ಊರವ್ರಿಗೆ ಏನ್ ಸಿಕ್ತು? ಚೆಂಬು ಚಿಪ್ಪು. ಇದಾಗಬಾರದು ಅಂತ ಹೇಳಿ ನಾವು ಈ ಪೂರ್ವ ನಿರ್ವಹಣೆ ಆಗುತ್ತೆ ಅಂತ ಸರ್ಕಾರದವ್ರು ಹೇಳಿದಾರಲ್ವಾ, ಇದನ್ನ ಹಾಗಾಗಿ ಇದನ್ನ ತಡೆ ಹಿಡೀರಿ. ತಡೆ ಹಿಡಿದು ಅದು ಗ್ರಾಮಸ್ಥರ ಜೊತೆಗೆ ಮಾತಾಡ್ಕೊಂಡು ಏನಿದೆಯೋ ಅವ್ರಿಗೆ ಗ್ರಾಮ ಠಾಣ ಸೇರಿದಂತೆ ಅದೇನಿದೆಯೋ ಅದನ್ನ ಲೆಕ್ಕ ಎಲ್ಲರನ್ನೂ ತಗೊಂಡು ಚುಕ್ತಾ ಮಾಡಿ, ಆಮೇಲೆ ಇವಾಗ ಎರಡನೇದು ಇದಾದ್ಮೇಲೆ ಇದು ನಿಮ್ಗೆ ಒಪ್ಪಿಗೆ ತಾನೇ, ಇದು ನಿಮ್ಗೆ ನ್ಯಾಯ ಸಿಗಬೇಕು, ನಿಮ್ ಜಮೀನ್ ಸಿಗಬೇಕು ಅಲ್ವಾ? ಎರಡನೇದು, ನೀವು ಒಂದಷ್ಟು ಜನ ಹೇಳ್ತಾ ಇದ್ದೀರಾ ನಿಮ್ಮ ಪೂರ್ವಿಕರು ಯಾವತ್ತೋ ಏನೋ ಹೆಬ್ಬೆಟ್ಟು ಹೊತ್ತಿದ್ರು ಅಥವಾ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ರು, ನಿಮ್ಮ ಪೂರ್ವಿಕರ ಹೆಸರು ಬಂದಿದ್ದಂತ ಜಮೀನು ಇವತ್ತು MS ರಾಮಯ್ಯ ಒಂದೇ ಕುಟುಂಬಕ್ಕೆ ಸೇರ್ಕೊಂಡ್ಬಿಟ್ಟಿದೆ. 460 ಎಕರೆ 370 ಎಕರೆ ಇದೆಯೋ 400 ಎಕರೆ ಇದೆಯೋ ಎಷ್ಟಿದೆ ಗೊತ್ತಿಲ್ಲ. ಓಟ್ನಲ್ಲಿ ನಾನೇ ಆಗ್ಲೇ ಲೆಕ್ಕ ಸುಸ್ತಾಗ್ಬಿಟ್ಟೆ. ಒಂದು 220 ಎಕರೆ 330 ಎಕರೆ ಎಲ್ಲ ಇಡೀ 30 ಒಂದು ಕುಟುಂಬಕ್ಕೆ 52 ಎಕರೆಗಿಂತ ಜಾಸ್ತಿ ಇರಬಾರ್ದು. ಇದು ಇಷ್ಟು ಎಕರೆ ಒಬ್ಬನಿಗೆ ಇಟ್ಕೊಳಕ್ ಸಾಧ್ಯ ಇದೆ ಕಾನೂನು ಪ್ರಕಾರ? ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕೆ ಆ ಸರ್ಕಾರ ಅಧಿಕಾರಿಗಳು ಇದನ್ನ ಕಾನೂನುಬದ್ಧವಾಗಿ ನೋಡ್ಕೊಂಡಿಲ್ಲ? ಮೊದಲಿಗೆ ಇವರಿಗೆ ಇನಾಮತಿ ಜಮೀನು ಬರೋದಿಕ್ಕೆ ಹಕ್ಕೇ ಇಲ್ಲ. ಯಾರಿಗೆ? MS ರಾಮಯ್ಯ ಅವ್ರಿಗೆ. ಅದಾದ ಮೇಲೆ ಬೇರೆ ಯಾರ್ದೋ ಇನಾಮತಿ ಜಮೀನು ಬಂದಿತ್ತು, ಅದನ್ನ ಇವ್ರು ತಗೊಂಡಿದ್ದಾರೆ ಅಂದ್ರು. ಇವ್ರು ತಗೊಳ್ಳೋದಕ್ಕೂ ಮಾರೋರ್ಗೆ ಮಾರೋ ಹಕ್ಕಿಲ್ಲ. ನಿಮ್ ತಾತ ಅಪ್ಪ ಯಾರಿದ್ರು ಅವ್ರಿಗೆ MS ರಾಮಯ್ಯ ಅವ್ರಿಗೆ ಮಾರೋ ಹಕ್ಕೇ ಇಲ್ಲ. ಅವರು ಉಳುಮೆ ಮಾಡ್ಕೊಳ್ಬಹುದು, ಜೀವನೋಪಾಯ ಕಟ್ಕೊಳ್ಬಹುದು, ಬದುಕು ಕಟ್ಕೊಳ್ಬಹುದು. ಒಂದಷ್ಟು ವರ್ಷ ಆಗೋ ತನಕ ಅಥವಾ ಇನ್ನೊಂದೇನೋ ಮಾಡ್ಬೇಕು, ನಾನು ಮನೆ ಕಟ್ಕೊಳ್ಬೇಕು, ತುಂಬಾ ಕಷ್ಟ ಆಗಿದೆ, ಹಾಗಾಗಿ ಈ ಜಮೀನ ನಾನು ಮಾರ್ಬೇಕು ಅಂತ ಸ್ವಂತ ವಿಷಯಕ್ಕೆ ನಾನು ಸ್ವಂತ ಇದಕ್ಕೆ ಮಾರ್ತಾ ಇದ್ದೀನಿ ಅಂತ ಹೇಳಿ ಊರವ್ರು ಎಲ್ರಿಗೂ ಅದೇ ಸಮಸ್ಯೆ ಇರುತ್ತಾ? ಮತ್ತೆ ಅಷ್ಟು ಜನ ಹೆಂಗಪ್ಪ ಮಾರಿದ್ರು? ಕಾಮನ್ ಸೆನ್ಸ್ ಇದು, ಕಾಮನ್ ಸೆನ್ಸ್ ಇದು. ಇರ್ಲಿ ಬಿಡೋಣ. ಅದಿರ್ಲಿ. ನಾನ್ ಕೇಳ್ತಿರೋದು ನಿಮಗಿರೋ ಸಮಸ್ಯೆ ಅದು ಸಮಸ್ಯೆ, ಇವ್ರಿಗೆ ಇದು ನಿಮ್ಮ ಮುತ್ತಾತಂದ್ರಿಗೆ, ತಾತ ಮುತ್ತಾತ ಅಪ್ಪಂದ್ರಿಗೆ ಎಲ್ರಿಗೂ ಒಂದೇ ಸಮಸ್ಯೆ ಇರುತ್ತಾ? ಇರಲ್ವಲ್ಲ. ಹೆಂಗ್ ಮಾರ್ಕೊಂಡ್ರು? ಇವತ್ತು ಸರ್ಕಾರ ಆಗಾಗ ಅದೇನಾದ್ರೂ ಸುಳ್ಳು ಒಂದು ಸಾಬೀತಾದ್ರೆ ಈ ಜಮೀನ್ ಏನಿದೆ ಆ ಜಮೀನು ಅವರ ವಾರಸುದಾರ ಯಾರಿದ್ದಾರೆ ಅವ್ರಿಗೆ ಸಿಗಬೇಕು. ಕಾನೂನು ಇರೋದದು. ಯಾವ್ದೋ ಪುಡ್ಗೋಸಿ 1 ಗುಂಟೆ 2 ಗುಂಟೆ ಗ್ರಾಮ ಠಾಣ ಅದಲ್ಲಣ್ಣ. ಯಾವ್ದೋ ಸೈಟ್ ಮಾಡ್ಕೊಂಡಿದ್ರೆ 20-30 ಸೈಟ್ ಅಲ್ಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಮೊದಲನೇ ಪ್ರಶ್ನೆ ಬೇರೆ. ಎರಡನೇ ಪ್ರಶ್ನೆ, ನಿಮ್ಮ ತಾತ ಮುತ್ತಾತಂದ್ರು ಅಪ್ಪಂದ್ರು ಯಾರಾದ್ರೂ ಗೊತ್ತಿಲ್ಲದೇನೋ ಸೈನ್ ಆಗ್ಬಿಟ್ಟಿದ್ರೆ ಅಥವಾ ಸೈನ್ ಹಾಕದೇನೋ ಅದು ಸುಳ್ಳು ದಾಖಲೆ ಸೃಷ್ಟಿ ಆಗಿದ್ರು ಇವತ್ತದು ನಿಮಗೆ ಮರುಸ್ಥಾಪನೆ ಆಗ್ಬೇಕು ಅಲ್ವಾ ದೀಪಕ್? ಮರುಸ್ಥಾಪನೆ. ಇದು ಕಾನೂನು, ಇದು ನ್ಯಾಯ. ನಾವ್ ಇದನ್ನೇ ಅಲ್ಲಿ ಹೋಗಿ ಎಲ್ಲಿ ಕುಮಾರಸ್ವಾಮಿ ಕೇತ್ಗಾನಹಳ್ಳಿ ಸ್ಮಶಾನ ನಮಗೆ ಕೇಳೋಣ. ಮುನ್ರಾಜು ಬನ್ರಪ್ಪ, ಈಗ ಮುಂದೆ ಬನ್ರ ವಿಡಿಯೋ ಮಾಡೋದು. ಈ ತರಕ್ ಬಂದಿದ್ರಿಂದ ಈಗ ನಾವ್ ಇಲ್ಲಿ ಬಂದಿದ್ದೀವಿ. ಈಗ ನಮ್ಮ ಹತ್ರ ನಮ್ಮ ಮುಂದೆ 2-3 ಇದಿದೆ. ಈಗ ರಾಜಕಾರಣ ಕೆಟ್ಟೋಗಿದೆ. ಎಷ್ಟು ಕೆಟ್ಟೋಗಿದೆ ಅಂದ್ರೆ ಬರೀ ದುಡ್ಡಿರೋರು ಮಾತ್ರ ಇವತ್ತು ಏನೇನೋ ಅಕ್ರಮಗಳು ಮಾಡಿ ಗೆದ್ದು ಬರೋಂಗಾಗಿದೆ. ಹಾಗಾಗಿ ದುಡ್ಡಿರೋರ ಹತ್ರನೇ ದುಡ್ಡು ಸೇರ್ತಾ ಇದ್ರೆ ನಾಳೆ ಪ್ರಜಾಪ್ರಭುತ್ವ ಉಳಿಯುತ್ತಾ? ಯಾರು ಬೇಕಾದ್ರೂ ಬಡವ್ರನ್ನ ಬಡದು ಬಾಯಿಗೆ ಹಾಕೊಂಡ್ಬಿಡ್ಬೋದು. ಹಾಗಾಗಿ ಇವತ್ತು ನಿಮ್ಮೂರಲ್ಲೇನೆ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯುತ್ತೆ ಅಂತ ಇಟ್ಕೊಳ್ಳೋಣ. MS ರಾಮಯ್ಯ ಮಗ ಬಂದಿಲ್ಲಕ್ಕಾಗಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಮತದಾರ ಅಲ್ಲ, ಆ ವ್ಯಾಪ್ತಿಯಲ್ಲಿ ಬದುಕ್ತಾ ಇಲ್ಲ. ಅವ್ರು ಇರೋದು ಮಲ್ಲೇಶ್ವರಮಲ್ಲಿ. ಉದಾಹರಣೆ, ಪಾಪ ನಾನು MR ಸೀತಾರಾಮ್ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಎಲ್ಲರ ಬಗ್ಗೆನು. ಆದ್ರೆ MR ಸೀತಾರಾಮು ಮತ್ತೆ ಅವ್ರ ಕುಟುಂಬದವರು ಡಿಸೈಡ್ ಮಾಡಿದವರೇ ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್. ಯಾಕಂದ್ರೆ ಅವ್ರು ಯಾರು ದುಡ್ಡು ಕೊಡ್ತಾರೋ ಅವ್ರು ಬಂದು ಇಲ್ಲಿ ಎಲೆಕ್ಷನ್ ನಿಲ್ತಾರೆ ನಿಮ್ಮೂರವರು. ನಾಳೆ ಅವರೇ ಬಂದ್ಬಿಟ್ಟು ಮುನ್ರಾಜು ನೀನ್ ನಿಂತ್ಕೊಳ್ಳೆ, ನಾನು ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತೀನಿ ಅಂತಾನೆ. ನಿನ್ ಹತ್ರ ದುಡ್ಡಿಲ್ಲ, ನೀನ್ ವಿರುದ್ಧ ಇರೋನು ಪಾಪ ಅವನ ದುಡ್ಡಿಲ್ಲ. ಆದ್ರೆ ಅವನೇ MR ಸೀತಾರಾಮ್ ಜೊತೆಗೆ ಇಲ್ಲ. ನೀನ್ ಇದೀಯಾ, ನೀನ್ ಏನ್ ಮಾಡ್ತಾರೆ ಅವರು ದುಡ್ಡಿರೋರು? ಕೊಂಡ್ಕೊಂಡ್ಬಿಡ್ತಾರೆ. ಅವರು ನಿಲ್ಲೋದಿಕ್ಕೆ ಆಗದೆ ಇದ್ರು ಅವ್ರು ಹೇಳಿದ್ದೇ ನಡೆಯುತ್ತೆ. ಯಾಕೆಂದ್ರೆ ಇವತ್ತು ಜನ ಹಣಕ್ಕೋ ಎಂಡಕ್ಕೆ ಬಾಯ್ ಬಿಡ್ತಿರೋದ್ರಿಂದ, ಅದಕ್ಕೆ ಓಟ್ ಹಾಕ್ತಿರೋದ್ರಿಂದ ಅವ್ರಿಗೊಬ್ಬ ದಲಾಳಿ ಬೇಕು. ಯಾರದು? ಅಲ್ಲಲ್ಲ, ಈಗ ಸದ್ಯಕ್ಕೆ ನೀನ್ ಉದಾಹರಣೆಗೆ ನೀನೇ ಹೇಳ್ತಿದ್ದೀನಲ್ಲ, ಉದಾಹರಣೆಗೆ ನಿನ್ನೆ ನಿಲ್ಲಿಸಿ ದಲಾಳಿಗಳನ್ನ ಅವರು ಗೆಲ್ಸ್ಕೊಂಡ್ಬಿಡ್ತಾರೆ. ಅವರು ನ್ಯಾಯ ನೀತಿ ನೋಡೋದಿಲ್ಲ. ಅವ್ರಿಗೆ ಯಾರು ದುಡ್ಡು ಕೊಟ್ಟು ಅವ್ರು ಗೆಲ್ಸಿರ್ತಾರೋ ಅವ್ರಿಗೇನೆ ಕೆಲಸ ಮಾಡೋದು. ಹೌದು, ಇದೇ ನಡೀತಿರೋದಲ್ಲನಪ್ಪ. ಆವಾಗ ಜನರು ಆಡಳಿತ, ಪ್ರಜಾಪ್ರಭುತ್ವ, ನ್ಯಾಯ ನೀತಿ ಎಲ್ಲಿ ಹೋಯ್ತು? ಅದನ್ನ ಈ ತರಕ್ಕಿದೆ. ಇವತ್ತು ದುಡ್ಡಿರೋರು, ಕೇವಲ ದುಡ್ಡಿರೋರು ಮಾತ್ರ ಇದನ್ನ ರಾಜ್ಯನ ಇವತ್ತು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಇಡೀ ರಾಜಕೀಯ ಆಡಳಿತ ದುಡ್ಡಿರೋರ್ ಕೈಯಲ್ಲಿದೆ. ಅದಕ್ಕೇನೆ ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತಾ ಇಲ್ಲ. ಯಾಕಂದ್ರೆ MLAಗಳಿಗೆ ಎಲ್ಲ ಕಂಟ್ರೋಲ್ ಇರ್ಲಿ ಅಂತ. ಈಗಿರೋವಾಗ ಇದನ್ನ ಬದಲಾಯಿಸಬೇಕು ಅಂತೇಳಿ ನಮ್ದು ಬದಲಾವಣೆ, ನಮ್ಮ ಹೋರಾಟಗಳು ನೋಡಿದ್ರಲ್ಲ, ನಾವು ಅದನ್ನ ಮಾಡ್ತಾ ಇದೀವಿ. ಅದನ್ನ ತಿಳ್ಕೊಂಡೇನೆ ಇದು ಗೊತ್ತಾದಾಗ ಊರಿಗೆ ಹೋಗಿ ನೋಡೋಣ ಅಂತ ಬಂದಿದ್ವಿ ನಾವು.